ಕಬ್ಬಿನ ಪ್ರೋತ್ಸಾಹ ಧನ ರಾಜ್ಯ ಸರ್ಕಾರ 50 ಬಿಡುಗಡೆ ಮಾಡಿ ಸಿದ್ದಶ್ರೀ ಎಥಿನಾಲ್ ಕಂಪನಿ ರೈತರ ಕಬ್ಬಿನ ಹಣ ಬಾಕಿ ಕೊಡಿಸಲು ಆಗ್ರಹಿಸಿ ಬೆಳೆ ವಿಮೆ ಬಿಡುಗಡೆ, ಅತಿವೃಷ್ಟಿ ಪರಿಹಾರ, ತೊಗರಿ ಬೆಂಬಲ ಬೆಲೆ ಪ್ರೋತ್ಸಾಹ ಧನ ಮತ್ತು ವಿದ್ಯುತ್ ಸಹ ಖಾಸಗೀಕರಣ ವಿರೋಧಿಸಿ ಜಿಲ್ಲೆಯಾದ್ಯಂತ ಸಾರ್ವತ್ರಿಕ ಮುಷ್ಕರ ಫೆಬ್ರವರಿ 12ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ರೈತ ಮುಖಂಡರಾದ ಶರಣಬಸಪ್ಪ ಮಮಶೆಟ್ಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಒಟ್ಟು 45,000 ಹೆಕ್ಟೇರ್ ಕಬ್ಬು ಬೆಳೆಯಲಾಗಿದೆ. ಕಬ್ಬಿನ ಲಾಗೋಡಿ ತುಂಬಾ ಜಾಸ್ತಿಯಾಗಿ ರೈತರಿಗೆ ಹೊರೆಯಾಗುತ್ತಿದೆ. ಕಬ್ಬಿನ ಅವಲಂಬಿತರಾದ ಕಬ್ಬು ಬೆಳೆಗಾರರ ಹೋರಾಟ ಮಾಡಿ ಬೆಂಬಲ ಬೆಲೆ ಮತ್ತು ಪ್ರೋತ್ಸಾಹ ಧನ ಕೊಡಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ತರಲಾಗಿತ್ತು. ರೈತರ ಮಾತಿಗೆ ಒಪ್ಪಿ ನವೆಂಬರ್ ತಿಂಗಳಲ್ಲಿ ಕಬ್ಬು ಬೆಳೆಗಾರರಿಗೆ 1 ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹ ಧನ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಅದು ಕಬ್ಬು ಬೆಳೆಗಾರರನ್ನು ಸ್ವಾಗತಿಸಿದ್ರು. ಆದರೆ ನವೆಂಬರ್ 15ರಂದು ಕಬ್ಬು ಕಟಾವು ಪ್ರಾರಂಭವಾಯಿತು ಮತ್ತು ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಸರಾಸರಿ ಅಂದಾಜು 28,000 ಹೆಕ್ಟೇರ್ ಕಬ್ಬು ನುರಿಸಲಾಗಿದೆ. ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ 50 ರೂಪಾಯಿ ಪ್ರೋತ್ಸಾಹ ಧನ ಘೋಷಿಸಿ ಕೊಟ್ಟ ಮಾತಿನಂತೆ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಿ ಕಬ್ಬು ಬೆಳೆಗಾರರು ಒತ್ತಾಯ ಮಾಡುತ್ತಿದ್ದಾರೆ ಎಂದರು. ಚಿಂಚೋಳಿ ಸಿದ್ದಶ್ರೀ ಎಥಿನಾಲ್ ಕಂಪನಿ ರೈತರ ಕಬ್ಬು ಕಟಾವು ಮಾಡಿ ನುರಿಸಿದ ರೈತರಿಗೆ ಮೊದಲನೇ ಹಂತದಲ್ಲಿ 2,550 ರೂಪಾಯಿ ಮಾತ್ರ ಹಾಕಿ ನಂತರ 150 ರೂಪಾಯಿ ಬಾಕಿ ಪೆಂಡಿಂಗ್ ಉಳಿಕೆ ಇಟ್ಟುಕೊಂಡು ಕಬ್ಬಿನ ಬಾಕಿ ಹಣ ಡಿಲೇ ಮಾಡಿದ ಸಿದ್ದಶ್ರೀ ಎಥಿನಾಲ್ ಕಂಪನಿ ರೈತ ವಿರೋಧ ಧೋರಣೆಯಾಗಿದೆ. ಕಬ್ಬು ಸರಬರಾಜು ಮಾಡಿದ 14 ದಿನಗಳೊಳಗೆ ಹಣ ಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಈ ರೀತಿ ವಿಳಂಬ ಮಾಡುತ್ತಿರುವ ಕಾರ್ಖಾನೆ ಆಡಳಿತ ಮಂಡಳಿ ಮೇಲೆ ಕಾನೂನು ಕ್ರಮ ಜರುಗಿಸಿ ಹಿಂದೆ ವಿಳಂಬವಾದ ಪಾವತಿಗೆ ನಿಯಮ ಪ್ರಕಾರ 16% ಬಡ್ಡಿಯನ್ನು ರೈತರಿಗೆ ನೀಡಬೇಕು ಎಂದು ತಿಳಿಸಿದರು. ಅಲ್ಲದೆ ಈ ಹಿನ್ನೆಲೆಯಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸಾರ್ವತ್ರಿಕ ಮುಷ್ಕರವನ್ನು ಫೆಬ್ರವರಿ 12ರಂದು ಆಯೋಜನೆ ಮಾಡಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರನ್ನ ಯಾವುದೇ ಕಾರಣಕ್ಕೂ ರೈತರ ಪಾಲಿಗೆ ಕಿವುಡ ಸರ್ಕಾರ ಮತ್ತು ಕುರುಡ ಸರ್ಕಾರ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತ ಕೇಳಿದ್ರೆ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ಬೆಲೆಯನ್ನ ಕುಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಬ್ಬರು ಕೂಡ ಧ್ವನಿ ಎತ್ತಲಾರದೆ ಇರ್ತಕ್ಕಂಥ ಇದು ಬಹಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೀನಿ. ಹಲವಾರು ಬಾರಿ ತೊಗರಿ ಬೆಂಬಲ ಬೆಲೆ ಕೊಡಬೇಕು, ಇನ್ಸೆಂಟಿವ್ ಕೊಡಬೇಕು ಅಂತೇಳಿ ಮತ್ತೆ ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥ ಸರಿಪಡಿಸಿ ಪರಿಹಾರದಿಂದ ಎಲ್ಲರಿಗೂ ಸಮಾನಾಗಿ ಅವರೇನು ವಾಗ್ದಾನ ಮಾಡಿದ್ರು 2 ಹೆಕ್ಟರ್ ಅಂತಕ್ಕಂಥದ್ದು NDRF SDRF ಅಂತಕ್ಕಂಥದ್ದು ಅದನ್ನು ಕೂಡ ಸರಿಯಾದ ರೀತಿಯಿಂದ ನಿಭಾಯಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ದೀವಿ. ಹಲವಾರು ಬಾರಿ ಚಳವಳಿಯನ್ನು ಕೂಡ ನಡೆಸಿ ಸರ್ಕಾರದ ಮೂಲಕ ಗಮನ ಸೆಳೆಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಈ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ ಕೂಡ ಕಾಳಜಿಯನ್ನ ತೋರಿಸಲಾರದೆ ತೊಗರಿ ಬೆಳೆಗಾರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇವೆ. ರಾಜ್ಯ ಸರ್ಕಾರ ಮಾತೆತ್ತಿದ್ರೆ ನಾವು ರೈತರ ಪರವಾಗಿದ್ದೀವಿ, ಅನ್ನದಾತರ ಪರವಾಗಿ ಹೆಜ್ಜೆ ಆಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿರುವಂತ ಸರ್ಕಾರ ಇಲ್ಲಿವರೆಗೂ ಕೂಡ ನಯ್ಯ ಪೈಸ ಇನ್ಸೆಂಟಿವ್ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಲಾರದೆ ಇರ್ತಕ್ಕಂಥದ್ದು ಇದು ತೊಗರಿ ಬೆಳೆಗಾರರ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥ ನೀತಿಯನ್ನ ಆಗಿದೆ ಅನ್ನುವಂಥ ಧೋರಣೆ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಇವತ್ತು ಕಬ್ಬು ಬೆಳೆಗಾರರನ್ನ ಇವತ್ತು ನವೆಂಬರ್ 14ನೇ ತಾರೀಕು ಅನೌನ್ಸ್ ಮಾಡಿದೆ ಸರ್ಕಾರ. ಒಂದು ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರನ ಹೇಳ್ಕೊಂಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವ್ರು ಹೇಳ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹನ ನಯ್ಯ ಪೈಸ ಹಣ ಬಿಡುಗಡೆ ಮಾಡಿಲ್ಲ. ಪ್ರೋತ್ಸಾಹನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಆಲ್ರೆಡಿ ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಆಲ್ರೆಡಿ ಅವರು ನವೆಂಬರ್ದಿಂದ ಇಲ್ಲಿವರೆಗೂ ಕೂಡ ಜನವರಿ 30ನೇ ತಾರೀಕು ತನಕ ಕೂಡ ಅವರು ನುರಿಸಿರ್ತಕ್ಕಂಥದ್ದು 27,500 ಮೆಟ್ರಿಕ್ ಟನ್ ಕಬ್ಬನ್ನು ನುರಿಸಿದ್ದಾರೆ. ಇನ್ನೂ ಕೂಡ 27,500 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನ ಕಟಾವು ಮಾಡಿ ನುರಿಸಿರ್ತಕ್ಕಂಥದ್ದು. ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಮೆಟ್ರಿಕ್ ಟನ್ ಮತ್ತು ಎಷ್ಟು ರೈತರು ಕಬ್ಬನ್ನ ನುರಿಸಿದರೆ ಅಂತಕ್ಕಂಥದ್ದು ಒಂದು ಡಾಟಾನು ಕೂಡ ಈಗ ಆಲ್ರೆಡಿ ನಿಮ್ಮ ಬಹುತೇಕ ಸಂಗಾತಿಗಳನ್ನ ಇದು ಡಾಟಾನ ಹಾಕಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಯಾಕೆ ಪ್ರಿಂಟ್ಔಟ್ ಅನ್ನ ಬರಕ್ಕೆ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನೀವು ವಾಟ್ಸಪ್ಗೆ ಸೇರನ್ನ ಮಾಡಿದ್ದೀನಿ. ಇಡೀ ಒಂದು
KPR ಉಗಾರ್ ಶುಗರ್ಸ್ದು ಮತ್ತು KPR ಚಿನ್ನಂಗೇರಿದು ಮತ್ತು ಉಗಾರ್ ಶುಗರ್ಸ್ ನಾಗರಹಳ್ಳಿ ಮತ್ತು ರೇಣುಕಾ ಶುಗರ್ಸ್ ಮತ್ತು ಅದೇ ರೀತಿಯಾಗಿ NSL ಬೂಸ್ನೂರು ಸಕ್ಕರೆ 4 ಸಕ್ಕರೆ ಕಾರ್ಖಾನೆಗಳನ್ನು ಮಾತ್ರ ಡಿಟೇಲ್ ಆಗಿ ಅದನ್ನ ಎಷ್ಟು ನುಡಿಸಿದರೆ ಎಷ್ಟು ಹೆಕ್ಟರ್ ಅಂತಕ್ಕಂಥದ್ದನ್ನ ಮತ್ತೆ ಎಷ್ಟು ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ರೆ ಇನ್ನು ಎಷ್ಟು ಬಾಕಿ ಉಳಿದಿದ್ದಾರೆ ಅಂತಕ್ಕಂಥ ಡಾಟಾನ ಹಾಕಿದ್ದೀನಿ. ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟರಿ ಮಾತ್ರ ಅದನ್ನ ಡಾಟಾನ ಇನ್ನೂ ತನಕ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಅದನ್ನ ಬಂದ ತಕ್ಷಣ ಅದನ್ನು ತಗೊಂಡು ಅದನ್ನು ಕೂಡ ನಿಮಗೆ ಸೇರನ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಲಿ ಈಗ ಆಲ್ರೆಡಿ ಅವರು ಇನ್ನೂ ತನಕ ಕೂಡ ಇವರು ರಾಜ್ಯ ಸರ್ಕಾರದವರನ್ನ ಫ್ಯಾಕ್ಟ್ರಿ ಮೇಲೆ ಹಾಕೋದು, ಫ್ಯಾಕ್ಟ್ರಿದವರು ರಾಜ್ಯ ಸರ್ಕಾರ ಪ್ರೋತ್ಸಾಹನ ಬಂಡವಾಳ ಕೊಡ್ತೀನಿ ಅಂತ ಹೇಳಿ ಈಗ ಆಲ್ರೆಡಿ ಅವರು 50 ರೂಪಾಯಿ ಇವರು 50 ರೂಪಾಯಿ ಅವ್ರ 50 ರೂಪಾಯಿನೂ ಕೂಡ ಕಬ್ಬು ಬೆಳೆಗಾರರ ಬಾಕಿಯನ್ನ ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ. ಅದನ್ನು ತಕ್ಷಣವೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪ್ರೋತ್ಸಾಹನ ಘೋಷಣೆ ಮಾಡಿದ್ರೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ್ನ ಮಾಡ್ತಾರೆ. ಇದರ ಜೊತೆಯಲ್ಲಿ ಚಿಂಚೋಳಿಯಲ್ಲಿರ್ತಕ್ಕಂಥ ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟರಿಯವರು ಮೊದಲನೇ ಹಂತದ ರೊಕ್ಕ ಎಷ್ಟು ಹಾಕಿದ್ದಾರೆ ಅಂತ ಕೇಳಿದ್ರೆ 2550 ರೂಪಾಯಿ ಮಾತ್ರ ರೊಕ್ಕ ಹಾಕಿ ಮಿಕ್ಕಿದ 450 350 ರೂಪಾಯಿನ ರೊಕ್ಕ ಹಾಕಿದ್ರೆ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದೇ. ಮೊನ್ನೆ ಮತ್ತೆ 150 ರೂಪಾಯಿನ ಹಾಕಿ 250 ರೂಪಾಯಿನ ಪೆಂಡಿಂಗ್ ಇಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನ ಇದೆ. ಆ ಕಾರಣಕ್ಕಾಗಿ ನಾವು ಹೇಳಕ್ಕೆ ಬಯಸ್ತೀವಿ, ಇದನ್ನ ಯಾವುದೇ ಕಾರಣಕ್ಕೂ ಎಲ್ಲಾ ಫ್ಯಾಕ್ಟರಿಗಳು ಚುಕ್ತಾ ಮಾಡಿದ್ದಾರೆ. ಮಾಡಿದ್ರು ಕೂಡ ಅವ್ರು 50 ರೂಪಾಯಿ ಮಾತ್ರ ಎಲ್ಲ ಫ್ಯಾಕ್ಟರಿ ಪೆಂಡಿಂಗ್ ಇಟ್ಟಿದ್ರೆ ಅವ್ರು ಮಾತ್ರ ಇನ್ನು 250 ರೂಪಾಯಿನ ಬಾಕಿ ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದವರು ಮಧ್ಯಪ್ರವೇಶ ಮಾಡಿ ತಕ್ಷಣ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ರೈತರ ಕಬ್ಬನ್ನು ನುಡಿಸಿರ್ತಕ್ಕಂಥದ್ದು ತಕ್ಷಣದ ಬಾಕಿಯನ್ನ ಬಿಡುಗಡೆ ಮಾಡಬೇಕು. ಅದನ್ನ ಈ ಶುಗರ್ ಕೇನ್ ಇದನ್ನ ಸಕ್ಕರೆ ಇದರ ಆಕ್ಟ್ ಪ್ರಕಾರ ಅದನ್ನ ತಕ್ಷಣ ಅವರು 16ರ ಬಡ್ಡಿ ಸೇರಿಸಿ ಅದನ್ನ ಬಡ್ಡಿ ಸಮೇತ ಸೇರಿಸಿ ರೊಕ್ಕವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದೀವಿ. ಅದಕ್ಕೆ ಸರ್ಕಾರನ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಯಸ್ತಿದ್ವಿ. ಇವತ್ತು ಯಾವುದೇ ಕಾರಣಕ್ಕೂ ಮೊನ್ನೆ ಕೇಂದ್ರ ಸರ್ಕಾರ ಸಾಲ ಮನ್ನದ ಬಗ್ಗೆ ಚಕಾರಿರಲಿಲ್ಲ, ಸಾಲ ಮನ್ನದ ಬಗ್ಗೆ ಮಾತಾಡಲಿಲ್ಲ. ಆಮೇಲೆ ಅವರು ಕೂಡ MSP ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಲಿಲ್ಲ. MSP ಬಗ್ಗೆ ಕೂಡ ಕಡೆಗಣಿಸಿದ್ದಾರೆ. ಅದು ಅಲ್ಲದೆ ಬೆಳೆ ವಿಮೆ ಹಣ ನಮ್ಮಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇನ್ಸೂರೆನ್ಸ್ ಹಣವನ್ನ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಜನವರಿ ಮುಗಿತು, ಫೆಬ್ರವರಿ ಬಂದರೂ ಕೂಡ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡೋದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ನಾವು ಹೇಳಕ್ಕೆ ಬಯಸ್ತೀವಿ, ತಕ್ಷಣ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ರೈತರಿಗೆ ಮಾತ್ರ ಇವತ್ತು APMC ಮಾರುಕಟ್ಟೆಯಲ್ಲಿ ಮಾತ್ರ 9350 ರೂಪಾಯಿ ರೇಟ್ ಮಾರುಕಟ್ಟೆಯಲ್ಲಿ ಇರೋದ್ರಿಂದ ರೈತರು ಒಂದು ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗಾಗಿದೆ ಅನ್ನುವಂಥ ಮಾತನ್ನು ಹೇಳ್ಬಯಸ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಮಾತ್ರ ಮಧ್ಯಪ್ರವೇಶನ ಮಾಡಲಿಲ್ಲ, ಸರ್ಕಾರ ಮಾತ್ರ ತೊಗರಿ ಬೆಳೆಗಾರರ ಬಗ್ಗೆ ಕಾಳಜಿ ವಹಿಸಲಿಲ್ಲ, ಕರುಣೆ ತೋರಲಿಲ್ಲ. ಆ ರೈತರ ಹಿತದೃಷ್ಟಿಯನ್ನ ಕಾಪಾಡೋದ್ರಲ್ಲಿ ಸರ್ಕಾರ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ, ಮತ್ತೆ ರೈತ ವಿರೋಧಿ ಧೋರಣೆಯನ್ನು ತಾಳಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ಕೊನೆಗೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ರೈತರ ಸಾಲ ಮನ್ನಾಕ್ಕಾಗಿ MSP ಬೆಂಬಲ ಬೆಲೆ ಕಾನೂನನ್ನ ಜಾರಿಗಾಗಿ ಮತ್ತು ಅತಿವೃಷ್ಟಿ ಪರಿಹಾರದ ತಾರತಮ್ಯವನ್ನು ಸರಿಪಡಿಸಿ ಇವತ್ತು ಕಂಪ್ಲೀಟ್ ಆಗಿ ಎಲ್ಲರಿಗೆ ಸಮಾನವಾಗಿ ಪರಿಹಾರನ ರೊಕ್ಕ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರ ಇನ್ಸೆಂಟಿವ್ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಿದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೆಳೆ ವಿಮೆ ಹಣನ ಬಿಡುಗಡೆಗಾಗಿ ಕಾರ್ಮಿಕರ ಕಾಯ್ದೆಗಳನ್ನ ಜಾರಿಗಾಗಿ ಕಾರ್ಮಿಕರ ಕಾನೂನುಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಫೆಬ್ರವರಿ 12ರಂದು ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ಇದೆ. ಅದರ ಭಾಗವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳನ್ನು ಕೂಡ ಇದೇ ಫೆಬ್ರವರಿ 12ನೇ ತಾರೀಕಿಗೆ ಬೆಳಿಗ್ಗೆ ಬಸ್ ಡಿಪೋ ಹತ್ರ ಬೆಳಿಗ್ಗೆ 6 ಗಂಟೆಗೆ ಡಿಪೋ ಹತ್ರ ಅಲ್ಲಿ ಪ್ರೊಟೆಸ್ಟ್ ಅನ್ನು ಪ್ರತಿಭಟನೆಯನ್ನು ನಡೆಸೋದ್ರ ಸಾರ್ವತ್ರಿಕ ಮುಷ್ಕರವನ್ನು ನಡೆಸೋದ್ರ ಮೂಲಕ ಆಮೇಲೆ 10:30 11 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹತ್ರ ಬಂದು ಎಲ್ಲಾ ಸಂಘಟನೆಗಳನ್ನ ಕೂಡಿ ಜಂಟಿಯಾಗಿ ಅವತ್ತಿನ ದಿನ ಮಾತ್ರ ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹತ್ರ ಮಾನವ ಸರಪಳಿಯನ್ನ ನಡೆಸ್ತದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸೋದ್ರ ಮೂಲಕ ಇಂಥ ಒಂದು ಹೋರಾಟವನ್ನ ನಡೆಸ್ತಿದ್ವಿ. ಈ ಅವತ್ತಿನ ಹೋರಾಟ ಚಿಂಚೋಳಿ ತಾಲೂಕಿನಲ್ಲಿನ ಬಂದ್ ಕರೆ ನಡೀತಾ ಇದೆ, ಜೇವರ್ಗಿಯಲ್ಲಿ ಇವತ್ತು ರಸ್ತಾ ರೋಕ ಚಳವಳಿ ನಡೀತಿದೆ, ಆಳಂದಲ್ಲೂ ಕೂಡ ನಡೀತಿದೆ, ಚಿತ್ತಾಪುರದಲ್ಲಿ ನಡೀತಿದೆ, ಶೇಡಂದಲ್ಲಿ ನಡೀತಾ ಇದೆ, ಶಾಪಾದಲ್ಲಿ ನಡೀತಿದೆ, ಕಲಬುರಗಿ ತಾಲೂಕಿಗೆ ಸೇಡಂದಲ್ಲೂ ಕೂಡ ನಡೀತಾ ಇದೆ. ಕಲಬುರಗಿ ತಾಲೂಕಿಂದ ಏನಿದೆ, ಕಲಬುರಗಿ ತಾಲೂಕಿನ ಕಮಲಾಪುರ ಮತ್ತು ಕಲಬುರಗಿ ಕೂಡಿ ಇಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಯಾವುದು ಬಸ್ ನಿಲ್ದಾಣ ಹತ್ರ ಸೇರ್ಪಿಸಿದ್ದು ಅದನ್ನ ಮಾನವ ಸರಪಳಿ ತಿಮ್ಮಾಪುರ ಸರ್ಕಲ್ ಹತ್ರ ನಡೆಸ್ತಕ್ಕಂಥ ತಯಾರಿಯನ್ನ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತ ಮಾತನ್ನ ಬಯಸ್ತೇನೆ.